திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಮ್ಮನ ಶೂನ್ಯ ಸ್ಥಿತಿ ಅಂತ ಅಂದ್ರೆ ಝೀರೋ ಸ್ಟೇಟ್ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಮನಸ್ಸಿನ ಮಾತುಗಳೇ ಇರೋದಿಲ್ಲ, ಕಂಪ್ಲೀಟ್ ಸೈಲೆನ್ಸ್. ಆ ಭಾವ ಹೇಗಿರ್ತದೆ ಅಂದ್ರೆ ಕಂಪ್ಲೀಟ್ ಸೈಲೆನ್ಸ್ ಇರ್ತದ ಅಥವಾ ಹೊರಗಡೆಯಿಂದ ಎಲ್ಲಾ ಶಬ್ದಗಳು ಕೇಳಿಸ್ತದ, ಒಳಗಡೆ ಕಂಪ್ಲೀಟ್ ಯಾವ ತರ ಇರ್ತದೆ ಆ ಭಾವ? ಅದನ್ನು ಕೇಳಬೇಕು ಅಂತೇಳಿ ಶೂನ್ಯ ಸ್ಥಿತಿಗೆ ಹೋದವ್ರ ಹತ್ರ ಕೇಳಬೇಕು. ಶೂನ್ಯ ಸ್ಥಿತಿಗೆ ಹೋದವರು ಯಾರು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶೂನ್ಯ ಸ್ಥಿತಿ ಅಂದರೆ ಏನು ಅಂತೇಳಿ ಅದು ಅವರವರ ಅನುಭವ. ಶೂನ್ಯ ಸ್ಥಿತಿಯನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ, ಇದು ಸತ್ಯ. ಶೂನ್ಯ ಸ್ಥಿತಿಯಲ್ಲಿ ಹೋದವರು ಹೇಗೆ ಹೇಳಲಿಕ್ಕೆ ಸಾಧ್ಯ ಒಬ್ಬರಿಗೆ? ಅವರು ಶೂನ್ಯ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದವರು ಯಾರು? ಅವರ ಪಕ್ಕದಲ್ಲಿದ್ದವರಾಗಿರಬೇಕು. ಒಂದು ಶಿಷ್ಯಂದಿರು ಅಲ್ಲ, ಭಕ್ತರು ಯಾರೋ ಇದ್ದಿರಬಹುದು. ಈ ಶೂನ್ಯ ಸ್ಥಿತಿ ಎಂಬುದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಕಾರಣ ಹೇಳೋದು. ಜೀರೋ ಸ್ಟೇಟ್, ಅಲ್ಟಿಮೇಟ್ ಸ್ಟೇಟ್, ಡಿವೈನ್ ಸ್ಟೇಟ್, ಟೋಟಲಿ ಹೋಲ್ ವರ್ಲ್ಡ್ ಕನೆಕ್ಟಿಂಗ್. Zero state. How can I explain you? This is our soul journey, your experience, your true divine journey, divine path. You can understand what is the state, zero state. ಯಾವ್ದು ಅರ್ಥ ಆಯ್ತಾ? ಅದು ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ನಾವೇ ನಮ್ಮ ಒಳಗೆ ತಿಳಿದುಕೊಳ್ಬೇಕಾದ ವಿಚಾರ. ದೈವಿಕ ಸ್ಥಿತಿಯಲ್ಲಿ ನಮ್ಮ ಒಳಗೆ ಒಂದು ನಿಜವಾದ ಒಂದು ದೈವಿಕದ ಸ್ಥಿತಿಯ ಜರ್ನಿ ಇದ್ದರೆ, ಟ್ರೂ ಡಿವೈನ್ ಜರ್ನಿ ಅಂತೇಳಿ. ಸಮಯ ಸಂದರ್ಭಕ್ಕೆ ಇಂಗ್ಲಿಷ್ ಬರುದು, ಇಂಗ್ಲಿಷ್ ಗೊತ್ತಿದ್ದು ಬರುದಲ್ಲ. ಅರ್ಥ ಆಯ್ತಾ? ಐ ಡೋಂಟ್ ನೋ ಇಂಗ್ಲಿಷ್. sometime connecting English words. Sometime. I am a local language, Kannada. Kannada. Local language, ಆಡು ಭಾಷೆ. ಅರ್ಥ ಆಗ್ತದೆ. ಈ ಶೂನ್ಯ ಸ್ಥಿತಿ ಅಂದರೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿ ಇರ್ತದೆ ಅಂತೇಳಿ ಶೂನ್ಯ ಸ್ಥಿತಿ ಅಂತ ಹೇಳಿದರೆ, ಆ ಶೂನ್ಯ ಸ್ಥಿತಿಯಲ್ಲಿ ಇದ್ದವರು ಯಾವ ರೀತಿ ಇರ್ತಾರೆ ಅಂತೇಳಿ, ಆ ಶೂನ್ಯ ಸ್ಥಿತಿಯಲ್ಲಿ ಇದ್ದವರು ಎಲ್ಲೆಲ್ಲ ಯಾವ್ಯಾವ ರೀತಿಯಲ್ಲಿ ಕರೆಕ್ಟ್ ಆಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶೂನ್ಯ ಸ್ಥಿತಿ ಅಂತ ಹೇಳಿದರೆ ಎಲ್ಲರೊಟ್ಟಿಗೆ ಇರ್ತಾನವ, ಅವನನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅವ ಶೂನ್ಯ ಸ್ಥಿತಿಯಲ್ಲಿ ಇದ್ದಾನ ಅಂತೇಳಿ, ಅವ ಶೂನ್ಯದಲ್ಲಿದ್ದಾನೆ. ಅವನನ್ನು ನೀವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತೇಳಿ. ಅದು ಅವನ ಒಳಗೆ ಇರುವಂಥ ಒಂದು ಸತ್ಯದ ಸ್ಥಿತಿ. ಅದು ಹೇಗೆ ಅಂತ ಹೇಳಿದರೆ, ನಾವು ಪ್ರಪಂಚದಲ್ಲಿ ಇದ್ದೇವೆ, ನಾವು ಪ್ರಪಂಚದಲ್ಲಿ ಇಲ್ಲ ಎಂಬ ಸ್ಥಿತಿಯನ್ನು ಪ್ರತಿಯೊಬ್ಬರು ಅನುಭವಿಸುತ್ತಿರುವ ಸ್ಥಿತಿ ಯಾವುದು ಅಂತ ಹೇಳಿದ್ರೆ ನಿದ್ರೆ, ಡೀಪ್ ಸ್ಲೀಪ್. ಗೊತ್ತಾಯ್ತಲ್ವ? ಗಾಢ ನಿದ್ರೆ. ಈ ಗಾಢ ನಿದ್ರೆಯಲ್ಲಿ ನೀನು ಪ್ರಪಂಚದಲ್ಲಿ ಇರ್ತಿ, ಆದರೆ ನೀನು ಎಲ್ಲಿ ಇರ್ತಿ ಅಂತೇಳಿ ನಿನಗೆ ಗೊತ್ತಿಲ್ಲ. ನೀನು ಇದೆಯಾ ಇಲ್ವೋ ಅಂತ ನಿನಗೆ ಗೊತ್ತಿಲ್ಲ, ಆದರೆ ನೀನು ಇದ್ದಿ ಅಂತೇಳಿ ಎಲ್ಲರಿಗೂ ಗೊತ್ತುಂಟು. ನಿನ್ನ ಮನೆಯಲ್ಲಿ ಇದ್ದವರಿಗೆಲ್ಲರಿಗೂ ಗೊತ್ತುಂಟು, ಅವನ ಆ ಕೋಣೆಯಲ್ಲಿ ಮಲ್ಕೊಂಡಿದ್ದಾನೆ. ಈ ಸ್ಲೀಪಿಂಗ್ ಔಟ್ಸೈಡ್ ರೂಮ್, ಎಲ್ಲೋ ಒಂದು ಕೋಣೆಯಲ್ಲಿ.
ಹೊರಗಿನ ಕೋಣೆಯಲ್ಲಿ ಎಲ್ಲೋ ಮಲ್ಕೊಂಡಿದ್ದ ನಾವು, ಔಟ್ ಸೈಡ್ ಇನ್ಸೈಡ್ ಏನೋ ಅಂತ. ಅರ್ಥ ಆಗ್ತದ? ನೀನು ಇದ್ದಿ ಅಂತ ಎಲ್ಲರಿಗೂ ಗೊತ್ತುಂಟು, ಆದರೆ ನಿನಗೆ ಗೊತ್ತಾ ನೀನು ಇದ್ದಿ ಅಂತೇಳಿ? ಹಾಂ, ಮನೆಯಲ್ಲಿ ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಮಕ್ಕಳು ಮಲ್ಕೊಂಡಿದ್ದಾರೆ ಅಂತೇಳಿ. ಮಕ್ಕಳಿಗೆ ಗೊತ್ತುಂಟ ನಿದ್ರೆ ಬಂದ ಮಕ್ಕಳಿಗೆ ನಾವು ಎಲ್ಲಿದ್ದೇವೆ ಅಂತೇಳಿ? ನಿದ್ರೆ ಬಂದರೆ ಗಂಡನಿಗೆ ಗೊತ್ತುಂಟ ನಾನು ಎಲ್ಲಿದ್ದೇನೆ ಅಂತೇಳಿ? ನಿದ್ರೆ ಬಂದರೆ ಹೆಂಡತಿ ಗೊತ್ತುಂಟ ನಾನು ಎಲ್ಲಿದ್ದೇನೆ ಅಂತೇಳಿ? ನಾನು ಗಂಡನೊಟ್ಟಿಗೆ ಇದ್ದೇನೆ ಇಲ್ವಾ ಅಂತೇಳಿ ಗೊತ್ತಿರೋದಿಲ್ಲ. ಎಚ್ಚರ ಆದರೆ ಗೊತ್ತಾಗೋದು. ಸ್ವಲ್ಪ ಎಚ್ಚರ ಇರುವಾಗ ಗೊತ್ತಾಗೋದು ಗಂಡ ಹೆಂಡತಿ ಒಟ್ಟಿಗೆ ಇದ್ದೇವೆ ಅಂತ. ಗಾಢ ನಿದ್ರೆ ಬಂದರೆ ಆ ನಿದ್ರೆಯನ್ನು ಅನುಭವಿಸಿ ನೋಡಿದರೆ ಅದು ಯಾವ ಸ್ಥಿತಿ? ಅದು ಶೂನ್ಯ ಸ್ಥಿತಿ. ಅದನ್ನು ಸೂಕ್ಷ್ಮವಾಗಿ ನಿದ್ರೆಯನ್ನು ನಾವು ಆಲೋಚನೆ ಮಾಡುವಾಗ, ನಿದ್ರೆ ಅಂದರೆ ಏನು ಅಂತ ತಿಳಿಯುವಾಗ ಅದಕ್ಕೆ ಶೂನ್ಯ ಸ್ಥಿತಿ ಅಂತ ಹೇಳೋದು. ಆ ಶೂನ್ಯ ಸ್ಥಿತಿಯ ನಿದ್ರೆಗೆ ಯೋಗ ನಿದ್ರೆ ಅಂತ ಹೆಸರು. ಸುಮ್ಮನೆ ಯೋಗ ನಿದ್ರೆ ಅಂತ ಹೇಳಿಲ್ಲ. ಈಗ ನಿದ್ರೆಯಲ್ಲಿ ಎಲ್ಲರೂ ಅನುಭವಿಸುವುದಾದರೆ ನಿದ್ರೆ ಇರುವ ವಿಚಾರ ಅಲ್ವಾ? ನಿದ್ರೆ ಎಂಬುದು ಸತ್ಯದ ವಿಚಾರ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆದ ಕಾರಣ ಋಷಿಮುನಿಗಳಿಗೆ ಯೋಗ ನಿದ್ರೆಯಲ್ಲಿದ್ದಾರೆ ಅಂತ ಹೇಳೋದು. ಆ ಯೋಗ ನಿದ್ರೆ ಅಂದರೆ ಶೂನ್ಯ ಸ್ಥಿತಿಯಲ್ಲಿದ್ದಾರೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು. ಅದು ಆ ಶಿಷ್ಯನಿಗೆ ಗೊತ್ತಿರ್ತದೆ. ಅವನು ಹೇಳ್ತಾನೆ, ಇದು ಯಾವ ಸ್ಟೇಟ್ ಅಂತಲೇ ಗೊತ್ತಿಲ್ಲ, ಇದನ್ನು ಹೇಗೆ ಸರಿ ಮಾಡೋದು ಅಂತಲೇ ಗೊತ್ತಿಲ್ಲ. ಊಟ ಇಟ್ಟರೆ ಊಟ ಮಾಡೋದಿಲ್ಲ, ನಿದ್ರೆ ಮಾಡುವಾಗ ನಿದ್ರೆ ಮಾಡೋದಿಲ್ಲ. ಎಲ್ಲ ಆಪೋಸಿಟ್ ಆಗಿರ್ತದೆ. ಅದು ಮನುಷ್ಯನಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆ ಗುರು ಎಂಬುವರ ಜೊತೆ ಇರುವ ಶಿಷ್ಯನಿಗೆ ಗೊತ್ತಿರ್ತದೆ ಆ ಶೂನ್ಯ ಸ್ಥಿತಿ ಅಂದರೆ ಯಾವ ರೀತಿ ಅಂತೇಳಿ, ಯಾವ ಸಮಯದಲ್ಲಿ ಹೇಗೆ ಅಂತೇಳಿ. ಅದು ವರ್ಣನೆ ಮಾಡಲಿಕ್ಕೆ ಆಗುದಿಲ್ಲ, ಅದು ಅನುಭವಿಸುವುದು ಮಾತ್ರ. ಇವತ್ತೊಂದು ರೀತಿಯಲ್ಲಿ ಶಿಷ್ಯ ಅನುಭವಿಸಿದರೆ ನಾಳೆ ಇನ್ನೊಂದು ರೀತಿಯಲ್ಲಿ ಶಿಷ್ಯ ಅನುಭವಿಸ್ತಾನೆ. ಇವನಿಗೆ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಇರ್ಬೋದು, ಅವನಿಗೆ ಹಗಲು ರಾತ್ರಿ ನಿದ್ದೆ ಇರ್ಬೋದು, ಉಲ್ಟಾ ಆಗ್ಬೋದು ಅಲ್ಲಿ. ಆಗ ಅವನ ಅನುಭವ ಬೇರೆ ಆಯ್ತು, ಇವನ ಅನುಭವ ಬೇರೆ ಆಯ್ತು. ಅದು ಅವರವರ ಸ್ವಂತ ಅನುಭವ, ಆ ಶೂನ್ಯ ಸ್ಥಿತಿಯನ್ನು ತಿಳಿದುಕೊಳ್ಳುವುದು. ಆದರೆ ಶೂನ್ಯ ಸ್ಥಿತಿಯಲ್ಲಿರುವ ಜ್ಞಾನಿಗಳೊಟ್ಟಿಗೆ ಇದ್ದುಕೊಂಡು ಆ ಶೂನ್ಯ ಸ್ಥಿತಿ ಅಂದರೆ ಏನು ಅಂತೇಳಿ ಸ್ವಲ್ಪ ಅರ್ಥ ಮಾಡಿಕೊಳ್ಬಹುದು. ಹೇಳೋದು ಅರ್ಥ ಆಯ್ತಾ? ಅದೊಂದು ಮಗುವಿನಾಗಿರ್ತದೆ, ಅದು ಹೇಗೆ ಅಂತ ಹೇಳಲಿಕ್ಕೇ ಸಾಧ್ಯ ಅಲ್ಲ. ಅದು ಹೀಗೇ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅದು ಆ ಸ್ಟೇಟಿಗೆ ಹೋದರೆ ಗೊತ್ತಾಯ್ತಾ? ಆ ಸ್ಟೇಟಿಗೆ ಹೋಗ್ಲಿಕ್ಕೆ ಬೇಕಾಗಿ ಎಲ್ಲರೂ ಪ್ರಯತ್ನ ಪಡೋದಷ್ಟೇ, ಅದನ್ನು ಮುಟ್ಟಬೇಕು ಅಂತೇಳಿ. ಆ ಶೂನ್ಯ ಸ್ಥಿತಿ ಇರ್ತದೆ, ಆ ಶೂನ್ಯ ಸ್ಥಿತಿಯಲ್ಲೇ ಎಲ್ಲವೂ ಸುತ್ತಿಕೊಂಡಿರ್ತದೆ. ಆದರೆ ಶೂನ್ಯ ಸ್ಥಿತಿ ಯಾವುದರಲ್ಲಿ ಸುತ್ತಿಕೊಂಡಿರುವುದಿಲ್ಲ. ಅದೊಂದು ಮೈನ್ ಪಾಯಿಂಟ್. ಅದು ಒಂದು ಕಂಪಾಸಿನ ಮೈನ್ ಪಾಯಿಂಟ್ ಉಂಟಲ್ಲ, ಆ ಪಾಯಿಂಟ್ ಅಲ್ಲಿಂದ ಈಗ ಟರ್ನ್ ಆಗ್ತದಲ್ಲ, ಈಗ ರೌಂಡ್ ಆಗ್ತದಲ್ಲ, ಆ ಪಾಯಿಂಟ್ ಉಂಟಲ್ಲ, ಅದು ಶೂನ್ಯ ಸ್ಥಿತಿ, ಮೂಲ ಬಿಂದು. ಆ ಶೂನ್ಯದಿಂದಲೇ ಎಲ್ಲವೂ ಹೊರಗೆ ಬಂದದ್ದು. ಆಗ ಮಾಯೆ ಎಂಬುದು ಸೃಷ್ಟಿಯಾಯಿತು. ನಿದ್ರೆ ಬಂದರೆ ಯಾವ ಮಾಯೆ ಇಲ್ಲಲ್ಲ, ಎಷ್ಟು ಕೋಟಿ ಇದ್ರೂ ನೆನಪಿಲ್ಲಲ್ಲ, ಎಷ್ಟು ಚಂದದ ಹೆಂಡತಿ ಇದ್ರೂ ನೆನಪಿಲ್ಲಲ್ಲ, ಅದು ಶೂನ್ಯ ಸ್ಥಿತಿ. ಅಲ್ಲಿಂದ ಹೊರಗೆ ಬಂತು ಆ ಶೂನ್ಯ ಸ್ಥಿತಿಯಿಂದ. ಹೊರಗೆ ಬಂದ ಕೂಡಲೇ ಎಚ್ಚರಿಕೆ ಆಯಿತು. ನಿದ್ರೆಯಿಂದ ಎಚ್ಚರಿಕೆ ಆದರೆ ಎಲ್ಲವೂ ಕಂಡಿತು, ಪ್ರಪಂಚದ ವಿಷಯಗಳೆಲ್ಲ. ಅದನ್ನು ಬ್ರಹ್ಮಾಂಡ ಅಂತೇಳಿ, ಆ ಶೂನ್ಯ ಸ್ಥಿತಿಯಿಂದ ಹೊರಗೆ ಬಂದದನ್ನು ಬ್ರಹ್ಮಾಂಡ. ಆ ಶೂನ್ಯ ಸ್ಥಿತಿ ಇರುವ ಕಾರಣ ಪ್ರತಿಯೊಬ್ಬರೊಳಗೆ ಆ ಜೀರೋ ಸ್ಟೇಟ್ ಎಂಬುದು, ಶೂನ್ಯ ಸ್ಥಿತಿ ಎಂಬುದು ಎಲ್ಲರ ಒಳಗೆ ಅದು ಇರುವ ಕಾರಣ ಆ ಸ್ಥಿತಿಗೆ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ ನಮ್ಮ ಋಷಿಮುನಿಗಳು, ಯೋಗಿಗಳು ಹೇಳಿದಂಥ ವಿಷಯ ಈ ಶೂನ್ಯ ಸ್ಥಿತಿ ಅಂತ ಹೇಳಿದರೆ. ಇದು ವರ್ಣನೆ ಮಾಡಿ ಎಲ್ಲ ಆಗೋಗೋ ವಿಚಾರ ಅಲ್ಲ. ಇದು ವರ್ಣನೆ ಮಾಡಿಕೊಂಡೇ ಇರಬೇಕು.
ಜನ್ಮ ಪೂರ್ತಿ ವರ್ಣನೆ ಮಾಡಬೇಕು. ಇದು ಅವರವರ ಜೀವನದಲ್ಲಿ ಸಿಕ್ಕಿ ಇದ್ದರೆ ಇದನ್ನು ಅನುಭವಿಸ್ತಾ ಹೋಗುವುದು. ಅನುಭವಿಸ್ತಾ ಹೋಗುವಾಗ ಅಂಥ ವ್ಯಕ್ತಿಗಳನ್ನು ಈ ಪ್ರಪಂಚ ಗೌರವದಿಂದ, ಪೂಜ್ಯನೀಯ ಭಾವನೆಯಿಂದ ಕಂಡುಕೊಳ್ತದೆ. ಟೋಟಲ್ ಸಕಲ ಜೀವರಾಶಿಗಳು ಇಂಥವರು ಬೇಕು ಅಂತೇಳಿ. ಇದು ಅನೇಕ ಋಷಿಮುನಿಗಳಲ್ಲಿ, ಗುರುಗಳಲ್ಲಿ, ಅನೇಕ ಸಾಧು ಸಂತರುಗಳಲ್ಲೆಲ್ಲ ಕಂಡುಕೊಳ್ಳುವಂಥ ಸ್ಥಿತಿ. ಯಾವುದು? ಈ ಶೂನ್ಯ ಸ್ಥಿತಿ ಅಂತ ಹೇಳಿದ್ರೆ ನಾರ್ಮಲ್ ಮನುಷ್ಯರಲ್ಲಿ ಈ ಶೂನ್ಯ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾರ್ಮಲ್ ಮನುಷ್ಯರಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಬಿಸ್ನೆಸ್ಸಲ್ಲಿ, ಅಲ್ಲ ಯಾವುದೇ ಒಂದು ಆಧ್ಯಾತ್ಮಿಕದಲ್ಲಿ ಕಂಡುಕೊಳ್ಳಲಿಕ್ಕೆ ಬಹಳ ಕಷ್ಟ ಇದೆ. ಅಂಥ ಒಂದು ಪರಮಶ್ರೇಷ್ಠ ಒಂದು ಸತ್ಯವಾದ ಗುರುಗಳು ಅಂತ ಇದ್ದಾರೆ, ಅವರಲ್ಲಿ ಈ ಸ್ಥಿತಿಯನ್ನು ಕಂಡುಕೊಳ್ಬೋದು, ಈ ಶೂನ್ಯ ಸ್ಥಿತಿಯನ್ನು. ಇದು ಸ್ವಲ್ಪ ಒಂದು ಎಳ್ಳಿನಷ್ಟು ಮಟ್ಟಿಗೆ ಅದನ್ನು ಸರಿಯಾಗಿ ಅನುಭವಿಸಬೇಕು ಅಂತ ಹೇಳಿದರೆ ಅದು ನಿಮ್ಮ ಒಳಗೆ ನೀವು ಅನುಭವಿಸಿದರೆ ಸರಿಯಾದ ಅನುಭವ. ಇದೆಲ್ಲ ಕೇಳಲಿಕ್ಕೆ ಸುಲಭ. ಜೀರೋ ಸ್ಟೇಟ್ ಗೊತ್ತಾಯ್ತಲ್ಲ, ಶೂನ್ಯ ಸ್ಥಿತಿ, ಆ ಸ್ಥಿತಿ, ಈ ಸ್ಥಿತಿ ಅಂತೇಳಿ ಅನುಭವಿಸಲಿಕ್ಕೆ ಬಹಳ ಕಷ್ಟ ಉಂಟು. ಅಂಥ ಸಮಯ ಬರುವಾಗ ಎಲ್ಲರೂ ಅನುಭವಿಸುವುದಂತೂ ಸತ್ಯ. ಅದಕ್ಕೊಂದು ಕಾಲ ಬರ್ತದೆ, ಅದು ತನಗೆ ಅರಿವಿಲ್ಲದಂತೆ ಬರುವಂಥ ಸ್ಥಿತಿ ಅದು. ಆಗ ಎಲ್ಲವೂ ತನ್ನಿಂತಾನಾಗಿ ಸಿಗ್ತದೆ. ಆಸೆ ಪಡಬೇಡಿ ಯಾವುದಕ್ಕೂ ಕೂಡ. ಇದೆಲ್ಲ ಆಸೆ ಪಟ್ಟು ಆಗುವ ವಿಚಾರ ಅಲ್ಲ. ಇದು ಜನ್ಮ ಜನ್ಮದ ಪುಣ್ಯಕ್ಕೆ, ಜನ್ಮ ಜನ್ಮದ ಗುರುವಿನ ಒಂದು ಅನುಗ್ರಹಕ್ಕೆ ಸಿಗುವಂಥ ಸ್ಥಿತಿ ಅದು. ಆ ಸ್ಥಿತಿ ಸಿಕ್ಕಿದ್ರೆ ಮತ್ತೆ ಮುಗೀತಲ್ಲಿ ಮನುಷ್ಯನ ಜನ್ಮ. ಅದು ಮುಟ್ಟಿತು ಅಂತ ಹೇಳ್ಬೋದು. ಮತ್ತೆ ಅದು ಈ ಕಡೆ ಬರಲಿಕ್ಕಿಲ್ಲ. ಅದು ಯಾವಾಗಲೂ ಮಲಗಿಕೊಂಡಿರ್ತದೆ. ಅದು ಯಾವಾಗಲೂ ಎಚ್ಚರಾಗಿ ನೋಡುವುದಿಲ್ಲ. ಶೂನ್ಯ ಸ್ಥಿತಿ ಅಂತ ಹೇಳಿದರೆ ಆ ಶೂನ್ಯ ಸ್ಥಿತಿಯನ್ನು ಎಲ್ಲವೂ ನೋಡ್ತಾ ಇರ್ತದೆ. ಅದು ಕೇಂದ್ರ ಬಿಂದು ಆಗಿರ್ತದೆ. ಅದು ಎಲ್ಲಿಯಾದರೂ ಹಿಡಿದ ತಪ್ಪಿತು ಅಂತ ಹೇಳಿದರೆ ಮತ್ತೆ ಪುನಃ ಎಲ್ಲವೂ ಆ ಶೂನ್ಯ ಸ್ಥಿತಿಗೆ ಹೋಗಿ ಸೇರಿಕೊಳ್ಳುವುದು. ಇಷ್ಟೇ ಆಗುವುದು. ಟೋಟಲ್ ಯೂನಿವರ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಗೆ ಹೋಗಿ ಸೇರ್ತದೆ. ಆ ಶೂನ್ಯ ಸ್ಥಿತಿ ಎಂಬುದು ಅಷ್ಟು ಶಕ್ತಿ, ಅಷ್ಟೊಂದು ಎಂತ ಹೇಳೋದು, ವರ್ಣನೆ ಮಾಡಲಿಕ್ಕೆ ಆಗದಂಥ ಒಂದು ಸ್ಥಿತಿ. ಅದನ್ನೇ ಭಗವಂತ ಅಂತ ಹೇಳಿದರು, ಅದನ್ನೇ ದೇವರು ಅಂತ ಹೇಳಿದರು. ಶೂನ್ಯ ಸ್ಥಿತಿಯನ್ನು ದೇವರಿಗೆ ಏನಿಲ್ಲ ಅಂತೇಳಿ. ಆದ ಕಾರಣ ಪಂಚಭೂತಗಳಿಗೆ ಏನಿಲ್ಲ ಅಂತೇಳಿ. ದೇವರು ಎಲ್ಲಿದ್ದಾರೆ ಅಂತ ಕೇಳಿದರೆ, ದೇವರು ಎಲ್ಲಿದ್ದಾನೆ? ನಮ್ಮ ಸುತ್ತಲೂ ನಮ್ಮನ್ನು ಕಾಪಾಡುವುದು ದೇವರಲ್ವ. 1 ರೂಪಾಯಿ ಕೊಡದೆ ನಮ್ಮನ್ನು ಕಾಪಾಡ್ತಾನೆ. ಅವನೊಟ್ಟಿಗೆ ನಾವು ಸಂಸಾರ ಮಾಡದಿದ್ದರೂ ಅವನು ನಮ್ಮನ್ನು ಕಾಪಾಡ್ತಾನೆ. ಅವನಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಅವನು ದೇವರು. ಆ ದೇವರು ಯಾರು ಗೊತ್ತಾ? ನಿಮ್ಮ ಶ್ವಾಸ, ನೀವು ಕುಡಿಯುವ ನೀರು, ನೀವು ನಡೆದಾಡುವ ಭೂಮಿ, ಆ ಆಕಾಶ, ಈ ಪಂಚಭೂತಗಳು, ಅಗ್ನಿ, ವಾಯು, ಜಲ. ಆಗ ದೇವರು ನಿಮಗೆ ಇಷ್ಟನ್ನು ಕೊಟ್ಟಿರುವಾಗ ನೀವು ಆ ದೇವರ ಜೊತೆ ಇರುವುದು 24 ಗಂಟೆ. ಆ ದೇವರೇ ನಿಮ್ಮ ಜೊತೆ ಇದ್ದಾನಲ್ಲ, ಆ ದೇವರೇ ನಿಮ್ಮ ಜೊತೆ ಇರುವಾಗ ನೀವು ಹೇಗಿರಬೇಕು ಅಂತ ನೀವು ತಿಳಿದರೆ ನಿಮಗೆ ಖಂಡಿತವಾಗಿಯೂ ಈ ಶೂನ್ಯ ಸ್ಥಿತಿಯನ್ನು, ಈ ಜೀರೋ ಸ್ಟೇಟನ್ನು ಖಂಡಿತವಾಗಿಯೂ ನಿಮ್ಮಲ್ಲಿ ನೀವು ಕಂಡುಕೊಳ್ಬೋದು. ಈ ದೇವರನ್ನು ಪ್ರೀತಿಸಿ. ಈ ದೇವರು ಕಾಣುವುದಿಲ್ಲ, ಈ ದೇವರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದರೆ ಹೋದರೆ ಯಾರನ್ನು ಬೇಡ ಅಂತ ಹೇಳೋದಿಲ್ಲ. ನೀರಿನ ಹತ್ರ ಹೋದರೆ ನೀರು ಬಾ ಅಂತ ಕರೆಯೋದಿಲ್ಲ. ನೀರಿನ ಹತ್ರ ಹೋದರೆ ನೀನು ಎಷ್ಟು ಬೇಕಾದ ತಕ್ಕೋ ಅಂತ ಹೇಳ್ತದೆ. ಶ್ವಾಸ ಕ್ಷಣ 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 ನಾನು ಕೊಡ್ತಾ ಇದ್ದೇನೆ ನಿಂಗೆ. ನಾನು ಒಂದು ಕ್ಷಣ ನಿಲ್ಲಿಸಲಿಲ್ಲ ನಿಂಗೆ. ನಾನು ಅಷ್ಟು ಫುಲ್ ಡೆಲಿವರಿ ಮಾಡ್ತಾ ಇದ್ದೇನೆ. ಎಷ್ಟು ಬೇಕಾದ್ರೆ ತಕ್ಕೋ ನೀನು.
ಹ? ಈ ಭೂಮಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಂಗೆ ಜೀವನ ಮಾಡ್ಲಿಕ್ಕೆ ನಾನು ದಾರಿ ಮಾಡಿದ್ದೇನೆ. ಎಷ್ಟು ಚಂದದಲ್ಲಿ ಜೀವನ ಮಾಡ್ಲಿಕ್ಕೆ ಅಷ್ಟು ಚಂದದಲ್ಲಿ ನೀನು ಜೀವನ ಮಾಡು. ಹ್ಮ್ ಹಾ ನೀನು ಮಾಡೋ ಒಳ್ಳೇದು ಕೆಟ್ಟದಕ್ಕೂ ಎಲ್ಲದಕ್ಕೂ ನಾನು ಕಾವಲಾಗಿದ್ದೇನೆ ಅಂತ ಹೇಳ್ತದೆ ಯಾವುದು ಆಕಾಶ. ಹ್ಮ್ ನಾನು ಕಾವಲಾಗಿದ್ದೇನೆ ಈಗ. ಹ್ಮ್ ನೀನು ಏನು ಕೆಟ್ಟದ್ದು ಮಾಡಿದ್ರು ಏನು ಮಾಡಿದ್ರು ಅದನ್ನು ಜೀರ್ಣ ಮಾಡುವಂತ ಒಂದು ಸ್ಥಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಂತೇಳಿ ಅಗ್ನಿ ಹೇಳ್ತದೆ. ಹ್ಮ್. ಈ ಪಂಚಭೂತಗಳು ಇಷ್ಟು ಹೇಳುವಾಗ, ಈ ಪಂಚಭೂತಗಳು ಇಷ್ಟೆಲ್ಲ ನಮಗೆ ಕೊಡುವಾಗ ನಾವು ಹೇಗಿರಬೇಕು ಅಂತ ನಾವು ತಿಳಿದುಕೊಂಡ್ರೆ ಇಲ್ಲಿ ಮುಗೀತು. ಯಾವುದೇ ಧ್ಯಾನ ಯೋಗ ಅದು ಮಾಡಬೇಕು, ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅಂತೇಳಿ ಹೇಳಿಲ್ಲ. ನಿಮ್ಮನ್ನು ನೀವು ತಿಳಿಯಿರಿ. ಇವತ್ತು ಶಾರೀರಿಕ ಕ್ರಿಯೆ ಇಲ್ಲ, ಧ್ಯಾನ ಮಾಡದೆ ಗೊತ್ತಿಲ್ಲ, ಯೋಗ ಮಾಡದೆ ಗೊತ್ತಿಲ್ಲ, ಪರಿಸ್ಥಿತಿ ಆಗಿದೆ. ಆದರೂ ಅದರಲ್ಲಿ ಒಂದು ಸತ್ಯ ಇದೆ. ಎಲ್ಲರೂ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ ಯಾವುದ್ಯಾವುದೋ ರೀತಿಯಲ್ಲಿ. ಆ ಭಗವಂತ ಅಂದರೆ ಏನು, ಈ ಧ್ಯಾನ ಅಂದರೆ ಏನು, ತನ್ನ ಒಳಗಿನ ಶಕ್ತಿ ಅಂದರೆ ಏನು ಅಂತೇಳಿ ತಿಳಿದೋ ತಿಳಿಯದೆಯೋ ಎಲ್ಲ ಹುಡುಕ್ತಾ ಇದ್ದಾರೆ. ಇದು ಸತ್ಯಕ್ಕೆ ಬೇಕಾಗಿ ನಡೆಯುತ್ತಿರುವಂಥ ಸೇವೆ ಈಗ ಪ್ರಕೃತಿಯಲ್ಲಿ ಆಟೋಮೆಟಿಕ್ ಆಗಿ. ಆ ಶೂನ್ಯ ಸ್ಥಿತಿಯಲ್ಲಿ ಇರುವುದು ಉಂಟಲ್ವ, ಇದನ್ನು ಯಾವುದನ್ನು ಆಲೋಚನೆ ಮಾಡೋದಿಲ್ಲ. ಇದು ನಡೀಬೇಕು. ಆ ಶೂನ್ಯ ಸ್ಥಿತಿ ನಡೆಸ್ತಾ ಉಂಟು. ಈಗ ಪ್ರತಿಯೊಬ್ಬರೊಳಗೆ ಆಧ್ಯಾತ್ಮಿಕ ಎಂಬ ಬೀಜವನ್ನು ಬಿತ್ತಿ ಅನೇಕ ರೀತಿಯ ಜ್ಞಾನವನ್ನು ಬಿತ್ತಿ ಇವತ್ತೊಂದು ಯೂಟ್ಯೂಬ್ ತೆಗೆದು ನೋಡಿದರೆ ಒಂದು 90% ಆಧ್ಯಾತ್ಮಿಕವನ್ನೇ ಮಾತಾಡುವವರು ಇರ್ತಿತ್ತು. ಪ್ರತಿಯೊಬ್ಬರು ಸಣ್ಣ ಸಣ್ಣ ಮಗುವಿಂದ ಪ್ರಾರಂಭಿಸಿ ವಯಸ್ಸಾದವರವರೆಗೆ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯವನ್ನು ಇವತ್ತು ಅವರವರ ಮನಸ್ಸಿನ ಭಾವನೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ. ಅವರವರ ಮನಸ್ಸಿನ ಭಾವನೆಯನ್ನು, ಅವರವರ ಅನುಭವವನ್ನು ಪ್ರಪಂಚಕ್ಕೆ ಯಾವುದೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಲ್ವಾ. ಇದು ಪ್ರಪಂಚಕ್ಕೆ ಕೊಡೋದು ಅಂತೇಳಿ ನಾವು ತಿಳ್ಕೊಳ್ಬಹುದು, ಆದರೆ ಇದು ಪ್ರಪಂಚಕ್ಕೆ ಕೊಡೋದಲ್ಲ. ಇದು ಗೊತ್ತಾಯ್ತಾ? ಇದು ಇನ್ನೂ ಸೂಕ್ಷ್ಮ. ನಾವು ಕೊಡುವ ಮಾತುಗಳು ಮೊದಲು ಅದು ನಮಗೆ, ನಾವು ಆಡುವ ಮಾತುಗಳು ಅದು ಮೊದಲು ನಮಗೆ. ನಮ್ಮ ಒಳಗೆ ಏನು ಉಂಟು ಅದು ಹೊರಗೆ ಬರಲಿಕ್ಕೆ ಪ್ರಾರಂಭಿಸಿ. ಪ್ರತಿಯೊಬ್ಬರ ಒಳಗೆ ಏನುಂಟು ಅದು ಹೊರಗೆ ಬರಲಿಕ್ಕೆ ಪ್ರಾರಂಭಿಸಿ. ಇಂಥ ಒಳ್ಳೊಳ್ಳೆ 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 ವಿಚಾರಗಳು, ಶಕ್ತಿಗಳು ಹೊರಗೆ ಬರ್ತಾ ಬರ್ತಾ ಬರ್ತಾ, ಶಕ್ತಿ ಅಂದರೆ ಮಾತು, ಅರ್ಥ ಆಯ್ತಲ್ವ, ನೋಟ, ಶಬ್ದ, ಅನೇಕ ರೀತಿಯಲ್ಲಿ ಶಕ್ತಿ ಉಂಟು. ಅದರಲ್ಲಿ ಒಂದು ಶಕ್ತಿ ಈ ಮಾತು, ವಾಣಿ. ಈ ಶಕ್ತಿ ಹೊರಗೆ 1000 ರೀತಿಯಲ್ಲಿ ಭಗವಂತ ಭಗವಂತ ದೇವರು ಧ್ಯಾನ ಯೋಗ ಅಂತೇಳಿ 1000 ರೀತಿಯಲ್ಲಿ ಇದು ಮಾತಾಡುವಾಗ ಒಂದು ಚೈತನ್ಯ ಎಂಬುದು ಸೃಷ್ಟಿಯಾಗ್ತದೆ. ಆ ಚೈತನ್ಯ ಎಂಬುದು ಸೃಷ್ಟಿಯಾಗಬೇಕಾಗಿ ಇವತ್ತು ಇಷ್ಟೆಲ್ಲ ಆಧ್ಯಾತ್ಮಿಕ ಸ್ಥಿತಿಗಳು ಬೆಳೀತಾ ಇರೋದು. ಇದು ಪರಮ ಸತ್ಯ. ಅದು ಒಬ್ಬರಿಂದ ಸಾಧ್ಯ ಅಲ್ಲ. ಈಗ ಇಂದಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರು, ಯಜ್ಞ ಮಾಡ್ತಾ ಇದ್ರು, ಎಲ್ಲ ಋಷಿಮುನಿಗಳು ಸೇರ್ತಾ ಇದ್ರು. ಎಷ್ಟು ಶಕ್ತಿ ಬೇಕು ಸೃಷ್ಟಿ ಮಾಡಲಿಕ್ಕೆ, ಒಬ್ಬರಿಂದ ಸಾಧ್ಯ ಅಲ್ಲ ಅಂತೇಳಿ ಅಷ್ಟು ಶಕ್ತಿವಂತರನ್ನು ಸೇರಿಸಿ ಆ ಭಗವಂತನನ್ನು ಭೂಮಿಗೆ ತರಿಸಿದ್ರು ಅಂತೇಳಿ. ಹಾಗೆ ಈಗ ನಡೀತಿರುವ ಆಧ್ಯಾತ್ಮಿಕ ಏನು ಅಂತ ಹೇಳಿದರೆ, ಎಲ್ಲರೂ ಸೇರಿ ಯಾವುದೋ ಒಂದು ರೀತಿಯಲ್ಲಿ ಸರಿಯ ತಪ್ಪ ಯಾವುದೋ ಒಂದು ರೀತಿಯಲ್ಲಿ ಮಾತಾಡಿ ಆ ಭಗವಂತನನ್ನು ಈ ಭೂಮಿಗೆ ತರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಆ ಶೂನ್ಯ ಸ್ಥಿತಿ ಎಂಬ ಒಂದು ಜೀರೋ ಸ್ಟೇಟ್ ಎಂಬ ಶಕ್ತಿ ಉಂಟಲ್ಲ, ಅದು ಒಂದು ರೂಪವಾಗಿ ಈ ಭೂಮಿಗೆ ಬರ್ತದೆ. ಹೇಳೋದು ಅರ್ಥ ಆಯ್ತಾ? ಭೂಮಿಯ ಒಳಿತಿಗೆ ಬೇಕಾಗಿ ಬಂದ ಆಗಬೇಕು, ಬೇರೆ ದಾರಿ ಇಲ್ಲ. ಇದು ಸತ್ಯ. ಹಾಗೆ ಶೂನ್ಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ. ಅದು ಅನುಭವಿಸಿ ತಿಳಿದುಕೊಳ್ಳಿ. ಅರ್ಥ ಆಯ್ತಲ್ವಾ? ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.